ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಶೃಂಗಾರ ಕಾವ್ಯ, ಭಾಗ 111. ಲೇಖಕರು ಕೈಸರ್ ಜಹಾ. ಏನಾಯಿತು ಚಿರಂತ್, ಯಾಕೆ ಹೀಗೆ ಕುಳಿತಿದ್ದೀರಾ ಎಂದು ಸೀಮಾ ಕೇಳಿದಾಗ, ನನಗೆ ಈ ಖರ್ಚು ವೆಚ್ಚ ನಿಭಾಯಿಸೋದು ತುಂಬಾ ಕಷ್ಟ ಎನ್ನಿಸುತ್ತಿದೆ ಸೀಮಾ ಎಂದು ಹೇಳಿದಾಗ, ಹಾಗೆ ಹೇಳಿದರೆ ಹೇಗೆ ಚಿರಂತ್, ನಾವೆಲ್ಲ ನಿಮ್ಮ ಜವಾಬ್ದಾರಿಯಲ್ಲವೇ? ಹಾಗಿದ್ದ ಮೇಲೆ ನೀವು ಹೀಗೆ ಹೇಳೋದು ಎಷ್ಟು ಸರಿ? ನಾನೀಗ ಗರ್ಭಿಣಿ, ಕೆಲಸಕ್ಕೆ ಹೋಗಲು ಕಷ್ಟವಾಗುತ್ತದೆ. ಆಗಲಿಲ್ಲ ಎಂದರೂ ನಾನು ಕೆಲಸಕ್ಕೆ ಹೋಗುತ್ತಾ ಇದ್ದೀನಿ ತಾನೇ, ಮತ್ತಿನ್ನೇನು ಎಂದು ಕೇಳಿದಾಗ, ನೀನು ಹೋಗುತ್ತಿದ್ದೀಯ, ಆದರೆ ಪೂರ್ತಿ ಹಣ ನೀನೇನು ಮನೆಗೆ ಕೊಡುತ್ತಿಲ್ಲವಲ್ಲ. ನನಗೂ ದಿನವೂ ಆ ಖರ್ಚು ಈ ಖರ್ಚು ಅಂತ ಕೊಟ್ಟು ಸಾಕಾಗಿದೆ ಎಂದಾಗ, ಏನು ಹೇಳ್ತಾ ಇದ್ದೀರಾ ನೀವು? ಅಲ್ಲ, ನಾನು ದುಡಿಯುತ್ತಿರುವುದು ನನಗಾಗಿ ಮತ್ತು ನಮ್ಮ ಮಗುವಿಗೋಸ್ಕರ. ಅದಕ್ಕೆ ಸ್ವಲ್ಪ ಕೊಟ್ಟು ಬಾಕಿಯನ್ನು ನಾನು ಹಾಗೆಯೇ ಇಟ್ಟುಕೊಳ್ಳುತ್ತಿದ್ದೇನೆ. ಅದನ್ನು ಸಹ ಕೊಡು ಅಂತ ಹೇಳುತ್ತಿದ್ದೀರಾ? ಸರಿಯಾಗಿದ್ದೀರಾ ನೀವು ಎಂದಾಗ, ಏನು ಮಾಡ್ತೀಯಾ, ಕೊಬ್ಬು ತೋರಿಸಲೇಬೇಕು. ನಮಗಿಂತ ಸ್ವಲ್ಪ ಹಣದಲ್ಲಿ ನಿಮ್ಮ ಕಡೆ ಚೆನ್ನಾಗಿದ್ದಾರೆ, ಅದಕ್ಕೆ ತೋರಿಸದೆ ಇನ್ನೇನು ಮಾಡುತ್ತೀಯಾ ಎಂದು ಹೇಳಿದಾಗ ಸಿಟ್ಟಾದ ಸೀಮಾ, ನಿಮಗೆಲ್ಲೋ ತಲೆ ಕೆಟ್ಟಿದೆ. ಸುಮ್ಮನೆ ನಮ್ಮ ಮನೆಯವರನ್ನು ಯಾಕೆ ಮಧ್ಯೆ ತರುತ್ತೀರಾ? ನನ್ನ ಮನೆಯವರು ಯಾವುದೇ ವಿಷಯಕ್ಕೂ ತಲೆ ಹಾಕುತ್ತಿಲ್ಲ. ನಾನೇನು ಕೊಬ್ಬು ತೋರಿಸ್ತಾ ಇದ್ದೀನಿ? ಸುಮ್ಮನೆ ಜಗಳ ತೆಗಿಬೇಡಿ, ಹೋಗಿ ಚೆನ್ನಾಗಿ ದುಡಿಯೋದನ್ನು ನೋಡಿ ಎಂದಾಗ ಆಕೆಯ ಮಾತುಗಳು ಅವನಿಗೂ ಕೋಪ ಬರುವ ಹಾಗೆ ಮಾಡುವುದು. ಏನೇ ನನ್ನನ್ನೇ ತಲೆ ಕೆಟ್ಟಿದೆ ಅಂತ ಹೇಳುತ್ತೀಯಾ? ನಿನಗೆ ಕೊಟ್ಟಿರುವ ಸ್ವಾತಂತ್ರ್ಯ ಜಾಸ್ತಿ ಆಯಿತು, ಅದಕ್ಕೆ ಇಷ್ಟೊಂದು ಮಾತನಾಡುತ್ತಾ ಇದ್ದೀಯಾ? ಇನ್ನೊಂದು ಸಲ ಹೀಗೆಲ್ಲ ಮಾತನಾಡಿದರೆ ನಾನು ಕೆಟ್ಟವನಾಗಬೇಕಾಗುತ್ತದೆ ಎಂದು ಹೇಳಿದವನು ರೂಮಿನಲ್ಲಿ ಇರದೆ ಗಾಡಿಯ ಕೀ ತೆಗೆದುಕೊಂಡು ಸೀದಾ ಹೊರ ಹೋಗುವನು. ಸಿಟ್ಟಿದಲ್ಲಿ ಕುಣಿದಾಡುತ್ತಿದ್ದನು. ಅವನು ಹೋದ ನಂತರ ಸೀಮಾ, ಏನಾಗಿದೆ ಇವರಿಗೆ, ಯಾಕೋ ಇತ್ತೀಚೆಗೆ ಒಂದೇ ತರಹ ಇರೋದಿಲ್ಲ, ಬರೀ ಕೋಪ ಸಿಟ್ಟು ಎಂದು ಮುಖ ಸಿಂಡರಿಸಿಕೊಂಡು ಎಲ್ಲಿಗಾದರೂ ಹೋಗಲಿ, ವಾಪಸ್ ಮನೆಯೇ ಗತಿ. 10 ಗಂಟೆ ಆಗಿದೆ, ಸ್ವಲ್ಪ ಟೈಮಲ್ಲಿ ವಾಪಸ್ ಬರುತ್ತಾರೆ ಎಂದು ಹೇಳಿಕೊಂಡು ತಾನು ಕೂಡ ಮಲಗುವಳು. ಏನೋ ಅಣ್ಣ, ಇಷ್ಟು ದಿನಗಳು ಆದ ಮೇಲೆ ಇಲ್ಲಿಗೆ ಬಂದಿದ್ದೀಯಾ, ಏನಾದರೂ ಮುಖ್ಯವಾದ ವಿಷಯ ಇತ್ತಾ ಎಂದು ತಮ್ಮ ಅಣ್ಣನಿಗೆ ಜಯದೇವರವರು ಕೇಳಿದಾಗ, ಹೀಗೆ ಬಂದೆ ಕಣೋ, ಬಾಯಲ್ಲಿ ಸ್ವಲ್ಪ ಮಾತನಾಡಬೇಕು ಎಂದು ಹೇಳಿದಾಗ, ಅಲ್ಲಿಯೇ ಇದ್ದ ಆರ್ಯನ್ಗೆ, ಆರ್ಯನ್, ನಾನು ಅಣ್ಣನ ಜೊತೆ ಇಲ್ಲಿಯೇ ಟೀ ಅಂಗಡಿ ಬಳಿ ಹೋಗಿ ಬರುತ್ತೇನೆ ಎಂದು ಹೇಳಿ ಅವರ ಜೊತೆಯಲ್ಲಿ ಹೋಗುವರು. ಇಬ್ಬರು ಅಲ್ಲಿ ಕುಳಿತವರು ತಮ್ಮ ಮಾತುಗಳನ್ನು ಶುರು ಮಾಡುವರು. ಜಯದೇವರವರು, ಏನು ಅಣ್ಣ, ಇತ್ತೀಚೆಗೆ ಭಾರಿ ಓಡಾಟ ಮಾಡ್ತಾ ಇದ್ದೀಯಾ, ಏನು ವಿಷಯ ಎಂದು ಕೇಳಿದಾಗ, ಅದನ್ನೇ ಹೇಳೋದಕ್ಕೆ ಕರೆದುಕೊಂಡು ಬಂದಿದ್ದು. ನಾನು ಮನೆಯಲ್ಲಿ ಇದ್ದು ಏನು ಮಾಡೋದು, ಏನಾದರೂ ಒಂದು ಕೆಲಸ ಮಾಡೋಣ ಅಂತ ಯೋಚನೆ ಮಾಡಿದೆ. ತುಂಬ ಲೇಜಿಯಾಗಿ ಮನೆಯಲ್ಲಿ ಕುಳಿತರೆ ಯಾವುದು ಮುಂದೆ ಸಾಗೋದಿಲ್ಲ. ಆಮೇಲೆ ಇರುವ ಹಣವು ಬಂಡವಾಳಕ್ಕೆ ಹಾಕಿ ಆಮೇಲೆ ಲಾಸ್ ಆದರೆ ಅಂತ ಯೋಚನೆ ಮಾಡಿ ಬೇಡ ಅಂತ ಸುಮ್ಮನೆ ಆದೆ. ಆಗ ನನ್ನ ಫ್ರೆಂಡ್ ಒಬ್ಬನು ಕಾಲ್ ಮಾಡಿ, ಬೆಂಗಳೂರಿಗೆ ಹೋಗುವ ಒಂದು ಹಳ್ಳಿಯಲ್ಲಿ ಜಮೀನಿದೆ, ಕಡಿಮೆ ಬೆಲೆಗೆ ಇದೆ, ತಗೋ ಅಂತ ಹೇಳಿದ. ಅದನ್ನು ನೋಡೋದಕ್ಕೆ ಅಂತ 1-2 ಸಲ ಹೋಗಿದ್ದೆ. ಆಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿ ಎಲ್ಲ ಸರಿ ಇದೆಯಾ ಅಂತ ಲಾಯರ್ ಹತ್ತಿರ ಚೆಕ್ ಮಾಡಿಸಿ ನೋಡಿದೆ. ಎಲ್ಲವೂ ಸರಿ ಇದೆ. ಈಗ ಅದನ್ನು ತಗೋಬೇಕು. 1-2 ದಿನದಲ್ಲಿ ನೀನು ನಾನು ಹೋಗೋಣವಾ, ಬಾ ಎಂದಾಗ, ಒಳ್ಳೆ ವಿಷಯ ಅಣ್ಣ, ಆಯಿತು ಬರುತ್ತೇನೆ, ಅದಕ್ಕೇನಂತೆ. ಹಣ ಏನಾದರೂ ಬೇಕಾ ಎಂದು ಕೇಳಿದಾಗ, ಇಲ್ಲ ಕಣೋ ಬೇಡ,
ಮನೆ ಖರ್ಚೆಲ್ಲ ಪ್ರತೀಕ್ ನೋಡಿಕೊಳ್ಳುತ್ತಾ ಇದ್ದಾನೆ. ಹಾಗಾಗಿ ನನ್ನ ಹಣ ಹಾಗೆಯೇ ಇದೆ. ಆದರೆ ಇಲ್ಲಿ ನಾನು ಒಂದು ಮುಖ್ಯವಾದ ವಿಷಯ ಮಾತನಾಡುವುದಕ್ಕೆ ಬಂದಿರೋದು ಎಂದು ಹೇಳಿದಾಗ, ಅದೇನು ಅಂತ ಹೇಳಣ್ಣ ಎಂದು ಕೇಳಿದಾಗ, ಜನಾರ್ದನ್, ಅಶ್ವಿನಿ ಮದುವೆ ವಿಷಯ ಎಂದು ಹೇಳುವರು. ಏನು, ಅಶ್ವಿನಿ ಮದುವೆ ವಿಷಯನಾ? ಇಷ್ಟು ಬೇಗ? ಅವಳು ಇನ್ನೂ ಓದುತ್ತಾ ಇದ್ದಾಳಲ್ಲ ಎಂದು ಹೇಳಿದಾಗ, ನನಗೆ ಗೊತ್ತು ಕಣೋ ಓದುತ್ತಾ ಇದ್ದಾಳೆ ಅಂತ. ಆದರೆ ಸೀಮಾ ಬಗ್ಗೆ ಯೋಚನೆ ಮಾಡಿದಾಗ ಅಶ್ವಿನೀನು ಆ ರೀತಿ ಏನಾದರೂ ತಪ್ಪು ಮಾಡಿಬಿಟ್ಟರೆ ಎನ್ನುವ ಒಂದು ಸಣ್ಣ ಭಯ ಅಷ್ಟೇ. ನೋಡು, ಈಗಲೇ ಏನು ಮದುವೆ ಮಾಡೋದು ಬೇಡ. ಮೊದಲು ಹುಡುಗ, ಅವನ ಮನೆ ಕಡೆ ಎಲ್ಲವನ್ನೂ ನೋಡು. ಸಂಬಂಧ ಇಷ್ಟ ಆದರೆ ನಿಶ್ಚಿತಾರ್ಥ ಮಾಡಿಬಿಡೋಣ. ಆಗ ಒಂದು ಸಂಬಂಧ ಆಗಿದೆ, ಮಿತಿ ಮೀರಬಾರದು ಎನ್ನುವುದು ಅವರ ಮನಸ್ಸಿನಲ್ಲಿ ಕೂಡ ಇರುತ್ತೆ. ನೋಡು, ನನಗೆ ಸೀಮಾ ಆಗಲಿ ಅಶ್ವಿನಿ ಆಗಲಿ ಬೇರೆ ಅಲ್ಲ. ಅವಳು ತಪ್ಪು ಮಾಡಿದಳು ಅಂತ ಇವಳು ತಪ್ಪು ಮಾಡುತ್ತಾಳೆ ಅಂತಾನೂ ಅಲ್ಲ. ನಮ್ಮ ಜಾಗೃತಿಯಲ್ಲಿ ನಾವಿರೋಣ. ವಯಸ್ಸಿನ ಹುಡುಗಿಯರಲ್ವಾ ಅನ್ನೋದಷ್ಟೇ ಯೋಚನೆ ಮಾಡಿ ಹೇಳಿದ್ದು. ನಾನು ಜಮೀನು ತಗೋತಿದ್ದೀನಲ್ಲ, ಆ ವ್ಯಕ್ತಿಯ ತಮ್ಮನ ಮಗ. ನಾನು ಮನೆಗೆ ಒಂದೆರಡು ಸಲ ಹೋಗಿದ್ದೆ. ಹಾಗಾಗಿ ಅಲ್ಲಿ ಪರಿಚಯವಾಯಿತು. ತುಂಬ ಓದಿದ್ದಾನೆ. ಬ್ಯಾಂಕಿನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಸರ್ಕಾರಿ ಕೆಲಸ, ಒಳ್ಳೆಯ ಸಂಬಳ. ಹುಡುಗ ತುಂಬ ಒಳ್ಳೆಯವನು. ವಿವಾಹ ಪ್ರಾಯವಾಯಿತು ಅಂತ ಹುಡುಗಿ ನೋಡ್ತಾ ಇದ್ದೀವಿ. ಯಾರಾದರೂ ಇದ್ದರೆ ಹೇಳಿ ಅಂತ ನನ್ನೊಂದಿಗೆ ಹೇಳಿದ್ದರು. ಅದಕ್ಕೆ ನನಗೆ ನಮ್ಮ ಅಶ್ವಿನಿ ಯೋಚನೆ ಬಂತು ಕಣೋ. ನೋಡೋಣ, ಹೇಳುತ್ತೀನಿ ಅಂತ ಹೇಳಿ ಬಂದಿದ್ದೇನೆ. ನೀನು ಏನು ಹೇಳುತ್ತೀಯ ಎಂದು ಕೇಳಿದಾಗ, ನೀನು ಹೇಳೋದರಲ್ಲಿ ತಪ್ಪಿಲ್ಲ ಅಣ್ಣ. ನಾನು ಮನೆಯಲ್ಲಿ ಒಂದು ಸಲ ಮಾತನಾಡಿ ಹೇಳುತ್ತೇನೆ ಎಂದಾಗ, ನೋಡು ಜಯ, ಮಾತನಾಡು. ಹಾಗಂತ ಅವರು ಹೇಳೋದನ್ನೇ ಕೇಳಬೇಡ. ಮನೆಗೆ ದೊಡ್ಡವನು ನೀನು. ಹುಡುಗನು ಒಳ್ಳೆಯವನು, ಒಳ್ಳೆ ಕೆಲಸದಲ್ಲಿ ಕೂಡ ಇದ್ದಾನೆ. ಅಂದ ಮೇಲೆ ನಾವು ತಡ ಮಾಡಿದರೆ ಸಂಬಂಧ ತಪ್ಪಿ ಹೋಗಬಹುದು. ಅದಕ್ಕೆ ಮಾತನಾಡು. ಆದರೆ ನಿರ್ಧಾರ ನೀನು ಮಾಡಬೇಕು. ಎಲ್ಲವನ್ನು ಹೆಂಗಸರ ಮೇಲೆಯೇ ಬಿಡುವುದು ಸರಿಯಲ್ಲ ಎಂದು ಹೇಳಿದಾಗ, ಸರಿ ಅಣ್ಣ, ಇದರ ಬಗ್ಗೆ ನಾನು ಮನೆಯಲ್ಲಿ ಮಾತನಾಡುತ್ತೇನೆ ಎನ್ನುವರು. ಸ್ವಲ್ಪ ಸಮಯ ಅಲ್ಲಿಯೇ ಕುಳಿತು ಮಾತನಾಡಿದವರು ಅಲ್ಲಿಂದ ಹೊರಡುವರು. ಏನು ಮೇಡಮ್, ಅವರು ಗಾಢ ಯೋಚನೆಯಲ್ಲಿದ್ದೀರಾ ಎಂದು ಕಾವ್ಯಾಳ ಪಕ್ಕ ಕುಳಿತ ಆರ್ಯನ್ ಆಕೆಯನ್ನು ಕೇಳಿದಾಗ, ಅವನ ಭುಜದ ಮೇಲೆ ತಲೆ ಇಟ್ಟವಳು, ಏನೂ ಇಲ್ಲ ಆರ್ಯನ್, ಕೆಲಸದ ಬಗ್ಗೆ ಯೋಚನೆ ಮಾಡುತ್ತಿದ್ದೆ ಎಂದು ಹೇಳಿದಾಗ, ನನ್ನ ಬಳಿ ಸುಳ್ಳು ಯಾಕೆ ಅಂತ ಕೇಳಬಹುದಾ ಎಂದು ಹೇಳಿದಾಗ, ಅವನಿಗೆ ಬೇಸರಪಡಿಸಬಾರದು ಎಂದು ಯೋಚಿಸಿದವಳು, ಹಾಗೇನೂ ಇಲ್ಲ, ನಾನ್ಯಾಕೆ ಸುಳ್ಳು ಹೇಳಲಿ, ಹೊಸ ಶಾಪ್ ಬಗ್ಗೆ ಯೋಚನೆ ಮಾಡುತ್ತಿದ್ದೆ, ಓಪನಿಂಗ್ ಯಾವಾಗ ಎಂದು ಉಲ್ಲಾಸದಿಂದ ಕೇಳಿದಾಗ, ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಯುತ್ತೆ ಕಾವ್ಯ. ನಾನು ಭಾನುವಾರ ಒಳ್ಳೆಯ ಆಫರ್ ಇಟ್ಟುಕೊಳ್ಳೋಣ ಅಂತ ಯೋಚನೆ ಮಾಡಿದ್ದೇನೆ ಎಂದಾಗ, ಒಳ್ಳೆಯದು ಆರ್ಯನ್, ಹಾಗೇನಾದರೂ ಆಫರ್ ಇಟ್ಟರೆ ವ್ಯಾಪಾರ ತುಂಬ ಚೆನ್ನಾಗಿ ಆಗುತ್ತೆ. ಈಗ ಎಲ್ಲರೂ ಆಫರ್ಗಾಗಿಯೇ ಬರುತ್ತಾರೆ ಎನ್ನುವಾಗ, ಹೌದು ಕಾವ್ಯ, ಅದನ್ನು ಪ್ಲ್ಯಾನ್ ಮಾಡಿದ್ದೇನೆ. ನಾಳೆ 3 ಜನ ಹುಡುಗರನ್ನು ಕೆಲಸಕ್ಕೆ ಬರೋದಕ್ಕೆ ಹೇಳಿದ್ದೇನೆ. ಹಾಗೆಯೇ ಕ್ಲೀನಿಂಗ್ ಮಾಡೋದಕ್ಕೆ ಒಬ್ಬರು ಹೆಂಗಸರನ್ನು ಬರೋದಕ್ಕೆ ಹೇಳಿದ್ದೇನೆ ಎಂದಾಗ, ಆರ್ಯನ್, 2 ಕಡೆ CCTV ಹಾಕಿಸಿ. ಪ್ರಥಮ್ನ ನಾವು ನಂಬುತ್ತೇವೆ, ಆದರೆ ಈಗ ಬರುವ ಹುಡುಗರು ಹೇಗಿರುತ್ತಾರೆ ಏನು ಅಂತ ಒಂದು ಗೊತ್ತಿರೋದಿಲ್ಲ. ಅದಕ್ಕೆ ಎಂದಾಗ, ಸರಿ ಕಾವ್ಯ, ಹಾಗೆಯೇ ಮಾಡುತ್ತೇನೆ. ಈಗ ಕೆಲಸದ ವಿಷಯ ಸಾಕು, ಬೇರೆ ಏನಾದರೂ ಹೇಳಿ ಎಂದಾಗ, ಬೇರೆ ಏನು ಹೇಳೋದು ಎಂದು ಕೇಳಿದಾಗ, ಆಕೆಯನ್ನು 2 ಕೈಗಳಿಂದ ಅಪ್ಪಿಕೊಂಡವನು, ಒಂದೆರಡು ದಿನ ಎಲ್ಲಾದರೂ ಹೋಗಿ ಬರೋಣ, ಟೈಮೇ ಸಿಗುತ್ತಿಲ್ಲ ಎಂದಾಗ, ಹೋಗೋಣ ಆರ್ಯನ್, ಮೊದಲು ಓಪನಿಂಗ್ ಮುಗಿಯಲಿ, ಆಮೇಲೆ ಹೋಗೋಣ ಎಂದು ಹೇಳಿದಾಗ, ಸರಿ ಎನ್ನುವನು.
ಹೆಚ್ಚಾಗಿ ದಣಿದಿದ್ದ ಕಾರಣ ಆಕೆಯ ಮಡಿಲಿನಲ್ಲಿಯೇ ನಿದ್ದೆಗೆ ಹೋಗುವನು. ಅವನು ಮಲಗಿದ ನಂತರ ಕಾವ್ಯ, ಈ ನಮ್ಮ ಬಾಳಿನಲ್ಲಿ ಒಂದು ಮಗು ಬಂದರೆ ನಮ್ಮ ಜೀವನ ಇನ್ನಷ್ಟು ಸುಂದರವಾಗುತ್ತದೆ. ಆರ್ಯನ್, ನಿಮಗೆ ಹೇಳಿ ಹೋಗೋಣ ಅಂತ ಇದ್ದೆ, ಮತ್ತೆ ನಾನೇ ಬೇಡ ಅಂತ ಸುಮ್ಮನೆಯಾದೆ. ಆಸ್ಪತ್ರೆಗೆ ಹೋಗಿ ಬಂದ ಮೇಲೆ ಹೇಳುತ್ತೇನೆ ಎಂದು ಅವನ ಹಣೆಗೆ ಮುತ್ತು ನೀಡಿ ಅವನನ್ನು ಸರಿಯಾಗಿ ಮಲಗಿಸಿದವಳು ತಾನು ಅವನ ಪಕ್ಕ ಮಲಗುವಳು. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು. ಧನ್ಯವಾದಗಳು.